ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 3 ಮೇ 2020 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಹೊಸ ಹೊಸ ನೋಟಿಫಿಕೇಶನ್ಗಳು ಬರುತ್ತವೆ. ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲಲ್ಲಿ ನಾನು PDFಗಳನ್ನು ಪ್ರೊವೈಡ್ ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ಕ್ವಶನ್ಸ್, MCQ ಕ್ವಶನ್ಸ್ಗಳನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ MCQ ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ನಾನು MCQಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನೀವು KPSC ಟ್ಯೂಟರ್ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆಗಳನ್ನು ಅಲ್ಲಿ ಕೇಳ್ಬೋದು. ಓಕೆ, ಸೊ ನಾವು ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ. ಇನ್ಫಾರ್ಮೇಷನ್ ಏನಿದೆ ಅಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದೆ ಅಂದರೆ, ಸಪೋಸ್ ಒಬ್ಬ ವ್ಯಕ್ತಿ ಬಿಸಿಲು ಅಂದರೆ ಹೆಚ್ಚು ಬಿಸಿಲು ಇರೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಕ್ಸ್ಪೋಸ್ ಆದರೆ, ಅಲ್ಲಿ ಕೂತ್ಕೊಂಡ್ರೆ, ಅಥವಾ ಟೆಂಪ್ರೇಚರ್ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರೋ ಪ್ಲೇಸ್ಗೆ ಹೋಗಿ ಎಕ್ಸ್ಪೋಸ್ ಆದಾಗ ನಿಮಗೆ ಕರೋನಾ ಬರಲ್ಲ ಅಂತ ಯಾವುದೇ ಒಂದು ಖಚಿತವಾದ ನಿಖರವಾದ ಮಾಹಿತಿ ಎಲ್ಲೂ ಇಲ್ಲ. ಬಹಳಷ್ಟು ಜನ ಇದರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸೊ ಆ ತಪ್ಪು ಕಲ್ಪನೆ ಇದೆ ಅಂತ ಅದು ಇವಾಗ ಕ್ಲಿಯರ್ ಮಾಡಿದೆ. ಓಕೆ, ಯಾಕಂದರೆ ಕೆಲವು ಕಂಟ್ರೀಸ್ಗಳಲ್ಲಿ ಹಾಟ್ ವೆದರ್ ಕಂಟ್ರೀಸ್ಗಳು ಅಲ್ಲಿ COVID-19 ಕೇಸಸ್ಗಳು ಪತ್ತೆಯಾಗಿದ್ದಾವೆ. ಅಂದರೆ ಜಾಸ್ತಿ ಟೆಂಪ್ರೇಚರ್ ಇದ್ರೂ ಸಹಿತ ಅಲ್ಲಿ COVID-19 ಕೇಸಸ್ ಪತ್ತೆಯಾಗಿದ್ದಾವೆ. ಹಾಗಾಗಿ ಟೆಂಪ್ರೇಚರ್ಗೂ ಮತ್ತು COVID-19 ಕರೋನಾಗೂ ಏನೂ ಸಂಬಂಧ ಇಲ್ಲ ಅಂತ WHO ಇವಾಗ ಕ್ಲಿಯರ್ ಆಗಿ ಹೇಳಿಬಿಟ್ಟಿದೆ. ಸೊ COVID-19 ನಾವು ಬಚಾವ್ ಆಗಬೇಕಂದ್ರೆ ಒಂದೇ ಒಂದು ಸೊಲ್ಯೂಷನ್, ನಾವು ನಮ್ಮ ಅಕ್ಕಪಕ್ಕದಲ್ಲಿ ಕ್ಲೀನ್ ಆಗಿರಬೇಕು, ಹ್ಯಾಂಡ್ಸ್ಗಳನ್ನು ಫ್ರೀಕ್ವೆಂಟ್ಲಿ ಆಗಿ ತೊಳಿತಾ ಇರಬೇಕು, ಮತ್ತು ಐಸ್, ಮೌತ್, ನೋಸನ್ನು ನಾವು ಟಚ್ ಮಾಡೋದನ್ನು ಅವಾಯ್ಡ್ ಮಾಡ್ತಾ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು. ಸೊ ಇದು ಒಂದೇ ಸೊಲ್ಯೂಷನ್ ಇದೆ ಅಂತ WHO ಹೇಳಿದೆ. ಸೊ ಇವತ್ತಿನ ಮೊದಲನೇ ಟಾಪಿಕ್ಕು ಜನೌಷಧಿ ಸುಗಮ ಮೊಬೈಲ್ ಆ್ಯಪ್ ಬಗ್ಗೆ ಇದೆ. ಈ COVID-19 ಹಿನ್ನೆಲೆಯಿಂದ ಬಹಳಷ್ಟು ಜನ ಈ ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಆ್ಯಪ್ನ ಮುಖಾಂತರ ಜನರು ಜೆನೆರಿಕ್ ಮೆಡಿಸಿನ್ ಮತ್ತು ಅದರ ಪ್ರೈಸ್ ಎಷ್ಟಿದೆ, ಜೆನೆರಿಕ್ ಮೆಡಿಸಿನ್ ಅವೈಲಬಿಲಿಟಿ ಇದೆಯೋ ಇಲ್ಲೋ ಅಂತ ತಿಳ್ಕೋಬಹುದು. ಜೊತೆಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ನಿಯರ್ ಬೈ ಪ್ಲೇಸಲ್ಲಿ ಎಲ್ಲಿ ಲೊಕೇಟ್ ಆಗಿದ್ದಾವೆ ಅದನ್ನು ತಿಳ್ಕೋಬಹುದು ಈ ಒಂದು ಆ್ಯಪ್ ಮೂಲಕ. ಸೊ ಇವಾಗ ಏನು ಎಲ್ಲ ಮೆಡಿಕಲ್ ಸ್ಟೋರ್ಗಳು ಅಂದರೆ ಜಾಸ್ತಿ ಮೆಡಿಕಲ್ ಸ್ಟೋರ್ಸ್ಗಳು ಏನು ಶಡನ್ ಆಗಿದ್ದಾವೆ. ಹಾಗಾಗಿ ಎಲ್ಲರೂ ಏನಂದರೆ ಜನೌಷಧಿ ಕೇಂದ್ರಗಳನ್ನು ಹುಡುಕ್ತಾ ಇದ್ದಾರೆ ಈ ಒಂದು ಆ್ಯಪ್ ಮುಖಾಂತರ. ಈ ಆ್ಯಪನ್ನು ಡೆವಲಪ್ ಮಾಡಿದವರು ಬ್ಯೂರೋ ಆಫ್ ಫಾರ್ಮಾ-PUC ಆಫ್ ಇಂಡಿಯಾ. ಇದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್, ಇದು ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ ಬರೋದು ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಈ ಅಂಡರಲ್ಲಿ ಈ ಒಂದು ಬ್ಯೂರೋ ಆಫ್ ಫಾರ್ಮಾ-PUC ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದೆ. ಇದರ ಫಂಕ್ಷನ್ ಏನಿದೆ ಅಂದರೆ, ಒಂದು ಜನೌಷಧಿ ಕೇಂದ್ರಗಳನ್ನು ಲೊಕೇಟ್ ಮಾಡೋದು, ಅದು ಗೂಗಲ್ ಮ್ಯಾಪ್ಸ್ ಮುಖಾಂತರ. ಇನ್ನೊಂದು ಜೆನೆರಿಕ್ ಮೆಡಿಸಿನ್ ಇದೆಯೋ ಇಲ್ವೋ ಅದನ್ನು ಸರ್ಚ್ ಮಾಡೋದು. ಅದರ ಜೊತೆಗೆ ಬ್ರ್ಯಾಂಡೆಡ್ ಮೆಡಿಸಿನು ಮತ್ತು ಜೆನೆರಿಕ್ ಮೆಡಿಸಿನ್ ಈ ಎರಡೂ ಮೆಡಿಸಿನ್ಗಳ MRPಯಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅದರ ಬಗ್ಗೆ ಈ ಆ್ಯಪ್ ಮುಖಾಂತರ ನಾವು ತಿಳಿದುಕೊಳ್ಬೋದು. ಸೊ ಇದರಿಂದ ನಾವು ಹಣವನ್ನು ಉಳಿತಾಯ ಮಾಡಬಹುದು. ಸೊ ಇದು ಈ ಒಂದು ಆ್ಯಪ್ನ ಫಂಕ್ಷನು. ಹಾಗಾಗಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಈ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ. ನಾನಿವಾಗ ನಿಮಗೆ ಜನೌಷಧಿ ಕೇಂದ್ರ ಬಗ್ಗೆ ಅಂತ ಹೇಳಿದೆ, ಜನೌಷಧಿ ಕೇಂದ್ರ ಬಗ್ಗೆ ನಾವು ಹೇಳಬೇಕಾದ್ರೆ, ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನೆ ಇದರ ಅಂಡರಲ್ಲಿ ದೇಶದಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಜನೌಷಧಿ ಕೇಂದ್ರ ಏನು ಮಾಡುತ್ತಂದರೆ ಜೆನೆರಿಕ್ ಮೆಡಿಸಿನ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಈ ಜನೌಷಧಿ ಕೇಂದ್ರನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂದರೆ ಅನುಷ್ಠಾನಗೊಳಿಸುವ ಏಜೆನ್ಸಿ ಯಾವುದಂದ್ರೆ ಬ್ಯೂರೋ ಆಫ್ ಫಾರ್ಮಾ-PUC ಆಫ್ ಇಂಡಿಯಾ. ಈ ಜನೌಷಧಿ ಕೇಂದ್ರಗಳನ್ನು ಯಾರ್ಯಾರು ಓಪನ್ ಮಾಡಬಹುದು ನೋಡಿ, ಡಾಕ್ಟರ್ಸ್ಗಳು, ಫಾರ್ಮಸಿಸ್ಟ್, ಎಂಟರ್ಪ್ರನರ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, NGO, ಚಾರಿಟೇಬಲ್ ಸೊಸೈಟೀಸ್ ಇವರೆಲ್ಲ ಜನೌಷಧಿ ಕೇಂದ್ರಗಳನ್ನು ಒಂದು ಸೂಟೇಬಲ್ ಪ್ಲೇಸ್ ಅಥವಾ ಒಂದು ಹಾಸ್ಪಿಟಲ್ ಪ್ರೆಮಿಸಸ್ ಅಲ್ಲಿ ಅಥವಾ ಅದರ ಹೊರಗಡೆ ಅವರು ಈ ಜನೌಷಧಿ ಕೇಂದ್ರಗಳನ್ನು ಓಪನ್ ಮಾಡಬಹುದು.
ನೆಕ್ಸ್ಟ್ ಟಾಪಿಕ್ ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ಗೆ ಸಂಬಂಧಪಟ್ಟಿದ್ದು ಅಪ್ಯಾಕ್. ನ್ಯೂಸಲ್ಲಿ ಏನಕ್ಕಿದೆ ಅಂದರೆ ಕೋವಿಡ್-19 ಇಂಪ್ಯಾಕ್ಟ್ನಿಂದಾಗಿ ಅಪ್ಯಾಕ್ ರೀಸನ್ಸ್, ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ ರೀಸನ್ ಅಲ್ಲಿ 2.7% ಎಕಾನಮಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಲಾಗಿದೆ, ಎಕ್ಸ್ಪೆಕ್ಟ್ ಅನ್ನು ಮಾಡಲಾಗಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಬಹಳಷ್ಟು ಸಲ ಈ ಒಂದು ಕೋಆಪರೇಷನ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಪೆಕ್ ಎಸ್ಟಾಬ್ಲಿಷ್ ಆಗಿದ್ದು 1989ರಲ್ಲಿ. ಇದರ ಮೆಂಬರ್ಸ್ ಕಂಟ್ರಿಗಳು ಎಷ್ಟಿದಾವೆ ಅಂದರೆ 21. ಇಂಡಿಯಾ ಈಸ್ ನಾಟ್ ಎ ಮೆಂಬರ್. ಭಾರತ ಈ ಅಪೆಕ್ನ ಮೆಂಬರ್ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟು. ಅಪೆಕ್ನ ಮುಖ್ಯ ಕೆಲಸ ಏನಂದ್ರೆ ಎಕಾನಮಿಕ್ ಗ್ರೋತ್ ಮಾಡೋಗೋಸ್ಕರ ಸಪೋರ್ಟ್ ಅನ್ನ ಮಾಡುವುದು. ಅದು ಎಲ್ಲಿ ಅಂತಂದ್ರೆ ಏಷ್ಯಾ ಪೆಸಿಫಿಕ್ ರೀಸನ್ಗಳಲ್ಲಿ. ಜೊತೆಗೆ ಏಷ್ಯಾ ಪೆಸಿಫಿಕ್ ರೀಸನ್ಗಳಲ್ಲಿ ಫ್ರೀ ಟ್ರೇಡ್ ಅನ್ನ ಪ್ರಮೋಟ್ ಮಾಡುವುದು. 1994ರಲ್ಲಿ ಇಂಡೋನೇಷಿಯಾ ಸಮ್ಮಿಟ್, ಅದು ಎಲ್ಲಿ ಬೋಗೋರದಲ್ಲಿ, ಅಲ್ಲಿ ಕೆಲವು ಗೋಲ್ಸ್ಗಳನ್ನು ಸೆಟ್ ಮಾಡಿದ್ದಾರೆ. ಅದನ್ನ ಬೋಗೋರ್ ಗೋಲ್ಸ್ ಅಂತ ಕರೀತಾರೆ. ಈ ಗೋಲ್ಸ್ಗಳಲ್ಲಿ ಏನು ಹೇಳಲಾಗಿದೆ ಅಂದರೆ ಫ್ರೀ ಆ್ಯಂಡ್ ಓಪನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಏಷ್ಯಾ ಪೆಸಿಫಿಕ್. ಏಷ್ಯಾ ಪೆಸಿಫಿಕ್ ರೀಸನ್ಗಳಲ್ಲಿ ಫ್ರೀ ಮತ್ತು ಓಪನ್ ಟ್ರೇಡ್ ಅನ್ನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಈ ಒಂದು ಗೋಲ್ಸ್ ಅಲ್ಲಿ ಸೆಟ್ ಮಾಡಿದ್ದಾರೆ. ಭಾರತಕ್ಕೆ 2011ರಲ್ಲಿ ಅಬ್ಸರ್ವರ್ ಆಗಿ ಅಂದರೆ ವೀಕ್ಷಕರಾಗಿ ಈ ಒಂದು ಅಪೆಕ್ ಇನ್ವೈಟ್ ಮಾಡಿತ್ತು. ಯಾರಿಗೆ? ಭಾರತಕ್ಕೆ. ಇದು ಏಷ್ಯಾ ಪೆಸಿಫಿಕ್ ಎಕಾನಮಿಕ್ ಕೋಆಪರೇಷನ್ ಬಗ್ಗೆ. ಇಲ್ಲಿ ನೋಡಿ ಟೋಟಲ್ ಆಗಿ 21 ಮೆಂಬರ್ಸ್ಗಳು ಇದ್ದಾವೆ. ಯಾವುದು? ಅಪ್ಯಾಕ್ನ ಮೆಂಬರ್ಸ್ಗಳು ಎಷ್ಟು? 21. ಇಲ್ಲಿ ಮ್ಯಾಪಲ್ಲಿ ನೋಡಿ ನಮ್ಮ ಭಾರತ ಇಲ್ಲಿದೆ. ಸೊ ನಮ್ಮ ಭಾರತ ಮೆಂಬರ್ ಇಲ್ಲ. ಈ ಪ್ರದೇಶ ಏನಿದೆ ಮತ್ತು ಇಲ್ಲಿ ಈ ಕಂಟ್ರೀಸ್ಗಳು ಅಪ್ಯಾಕ್ನ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡಿದ್ದಾವೆ. ನೆಕ್ಸ್ಟ್ ಟಾಪಿಕ್ ಯೂನಿಯನ್ ಮಿನಿಸ್ಟ್ರಿ ಆಫ್ MSc, ಇದರ ಬಗ್ಗೆ ಇದೆ. ಇವರು ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಪೋರ್ಟಲ್ www.ideasmsme.com ಅಂತ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಸ್ಕೀಮ್ಸ್ ಐಡಿಯಾಸ್ ಇನೋವೇಷನ್ ಅಂಡ್ ರಿಸರ್ಚ್ ಪೋರ್ಟಲ್. ಈ ಪೋರ್ಟಲ್ ಅಲ್ಲಿ ನಮಗೆ ಸ್ಟೇಟ್ ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್ ಮತ್ತು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರದ ಎಲ್ಲಾ ಸ್ಕೀಮ್ಗಳ ಮಾಹಿತಿಯನ್ನು ಇಲ್ಲಿ ನಮಗೆ ಸಿಗುತ್ತೆ ಈ ಒಂದು ಪೋರ್ಟಲ್ ಅಲ್ಲಿ. ಜೊತೆಗೆ ನಮ್ಮ ಹತ್ರ ಸಪೋಸ್ ಒಂದು ಇನೋವೇಷನ್ ಐಡಿಯಾ ಇದೆ ಅಥವಾ ಒಂದು ರಿಸರ್ಚ್ ಮಾಹಿತಿ ಇದೆ ಪರ್ಟಿಕ್ಯುಲರ್ ಒಂದು ಸೆಕ್ಟರ್ ಅಲ್ಲಿ, ಆ ಮಾಹಿತಿ ಅಥವಾ ಆ ಇನೋವೇಷನ್ ಐಡಿಯಾವನ್ನು ನಾವು ಈ ಒಂದು ವೆಬ್ ಪೋರ್ಟಲ್ ಅಲ್ಲಿ ಶೇರ್ ಅನ್ನ ಮಾಡಬಹುದು, ಅಂದ್ರೆ ಅಪ್ಲೋಡ್ ಮಾಡಬಹುದು. ಯಾವಾಗ ನಾವು ಈ ಒಂದು ಐಡಿಯಾನ ಅಪ್ಲೋಡ್ ಮಾಡ್ತೀವಿ, ಆ ಒಂದು ವೆಬ್ಸೈಟ್ ಮುಖಾಂತರ ನಮಗೆ ರೇಟಿಂಗ್ ಅನ್ನು ಕೊಡಲಾಗುತ್ತೆ ನಮ್ಮ ಐಡಿಯಾಗೆ. ಸಪೋಸ್ ಆ ರೇಟಿಂಗ್ ಕೊಡಿದ್ಮೇಲೆ ಐಡಿಯಾ ಎಲ್ರಿಗೂ ಲೈಕ್ ಆದರೆ ನಮಗೆ ಅವರು ಕರೆಸ್ತಾರೆ. ನಮಗೆ ಅವರು ಇನ್ವೈಟ್ ಮಾಡಿ ಕೆಲವು ವೆಂಚರ್ ಕ್ಯಾಪಿಟಲ್ ಕಂಪನಿಗಳಿಗೆ ಟೈಪ್ ಮಾಡಿಕೊಡ್ತಾರೆ ಅಥವಾ ನಮ್ಮ ಇನೋವೇಟಿವ್ ಐಡಿಯಾನ ಯೂಸ್ ಮಾಡೋಕ್ಕೆ ಅವರು ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಡ್ತಾರೆ. ಅಂದರೆ ಒಟ್ಟಾರೆಗೆ ಹೇಳಬೇಕಾದ್ರೆ ಈ ಪೋರ್ಟಲ್ ಮುಖಾಂತರ ಕ್ರೌಡ್ ಸೋರ್ಸಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕ್ರೌಡ್ ಸೋರ್ಸಿಂಗ್ ಆಫ್ ಐಡಿಯಾಸ್ ಅನ್ನ, ಅಂದರೆ ಐಡಿಯಾಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ರೈಟ್. ನೆಕ್ಸ್ಟ್ ಟಾಪಿಕ್ ಹೆಜಬುಲ್ಲಾ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದೆ ಅಂತ ಜರ್ಮನಿ ಅವರು ಕ್ಲಾಸಿಫೈ ಮಾಡಿದ್ದಾರೆ. ಜರ್ಮನಿ ಕಂಟ್ರಿ ಅವರು ಕ್ಲಾಸಿಫೈ ಮಾಡಿದ್ದಾರೆ. ನೋಡಿ, ಹಜಬುಲ್ಲಾ ಬಗ್ಗೆ ಹೇಳಬೇಕಾದ್ರೆ ಹಜಬುಲ್ಲಾ ಇದು ಒಂದು ಶಿಯಾ ಇಸ್ಲಾಮಿಸ್ಟ್ ಪೊಲಿಟಿಕಲ್ ಪಾರ್ಟಿ ಇದೆ ಎಲ್ಲಿ ಲೆಬನಾನ್ ಅಲ್ಲಿ. ಇದು ಸ್ಥಾಪನೆಯಾಗಿದ್ದು 1980ರಲ್ಲಿ ಇರಾನಿಯನ್ ಎಫರ್ಟ್ ಇಂದ. ಉದ್ದೇಶ ಏನಂದ್ರೆ ಲೆಬನೀಸ್ನ ಶಿಯಾ ಗ್ರೂಪ್ಸ್ ಆಗಿ ಕನ್ವರ್ಟ್ ಅನ್ನ ಮಾಡುವುದು. ಸೊ ಜಸ್ಟ್ ನೆನಪಿಟ್ಕೊಡಿ, ಜರ್ಮನಿ ರೀಸೆಂಟ್ ಆಗಿ ಹೆಜಬುಲ್ಲಾ ಆರ್ಗನೈಸೇಷನ್ ಅನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕ್ಲಾಸಿಫೈ ಅನ್ನ ಮಾಡಿದೆ. ನೆಕ್ಸ್ಟ್ ಟಾಪಿಕ್ GI ಟ್ಯಾಗ್ ಬಗ್ಗೆ ಇದೆ. ನಿನ್ನೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಅಂದ್ರೆ GI ಟ್ಯಾಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 2 ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗ್ ಅನ್ನು ಕೊಡಲಾಗಿದೆ. ಒಂದು ಗೋರಖ್ಪುರ್ನ ಟೆರಾಕೋಟಾ, ಇನ್ನೊಂದು ಯಾವ್ದು ಹೇಳಿ? ಬ್ಲ್ಯಾಕ್ ರೈಸ್, ಮಣಿಪುರ್ನ ಬ್ಲ್ಯಾಕ್ ರೈಸ್. ಸೊ ಇವತ್ತು ಮತ್ತೆ ನ್ಯೂಸ್ ಅಲ್ಲಿದೆ, ತಮಿಳುನಾಡಿನ, ಅದರ ಪರ್ಟಿಕ್ಯುಲರ್ ಆಗಿ ಸದರ್ನ್ ಪಾರ್ಟ್ಸ್ ಆಫ್ ತಮಿಳುನಾಡಿನ ಕೋವಿಲ್ಪಟ್ಟಿ ಕಡಲಾಯಿ ಮಿಠಾಯಿ, ಇದನ್ನ GI ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ. ಐ ಥಿಂಕ್ ನೀವು ಈ ಸ್ವೀಟ್ ಅನ್ನ ತಿಂದಿರಬಹುದು ನೀವೆಲ್ಲ. ಈ ಸ್ವೀಟ್ ಪ್ರಿಪೇರ್ ಮಾಡೋಕ್ಕೆ ಬೆಲ್ಲನ ಯೂಸ್ ಮಾಡ್ತಾರೆ ಮತ್ತು ಗ್ರೌಂಡ್ ನಟ್ ಅನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನಿದೆ ಅಂದರೆ ಈ ಒಂದು ತಮಿಳುನಾಡಿನಲ್ಲಿ ಒಂದು ರಿವರ್ ಇದೆ.
ತಮಿರಾಬಾರನಿ ಅಂತ. ಈ ರಿವರ್ನ ವಾಟರನ್ನು ಈ ಸ್ವೀಟನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಒಂದು ಸ್ಪೆಷಾಲಿಟಿ. ಹಾಗಾಗಿ ಇದಕ್ಕೆ ಒಂದು GI ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ರಿವರ್ನ ವಾಟರ್ ಯೂಸ್ ಮಾಡಿದಾಗ ಒಂದು ನ್ಯಾಚುರಲ್ ಸ್ವೀಟ್ ಬರುತ್ತಂತೆ. ಹಾಗಾಗಿ ಈ ವಾಟರ್ನ ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ. ನೆಕ್ಸ್ಟು ಕಾಶ್ಮೀರ್ ಸ್ಯಾಫ್ರಾನ್ ಗಾಟ್ GI ಟ್ಯಾಗ್. ಇನ್ನೊಂದು ಇದೆ, ಇನ್ನೊಂದು ಪ್ರಾಡಕ್ಟು, ದಟ್ ಈಸ್ ಕಾಶ್ಮೀರ್ ಸ್ಯಾಫ್ರಾನ್. ಇದಕ್ಕೂ ಸಹಿತ GI ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ. ಸ್ಯಾಫ್ರಾನ್ ಕಲ್ಟಿವೇಶನ್ ಏನಿದೆ ಇದು ಕಾಶ್ಮೀರಕ್ಕೆ ಸೆಂಟ್ರಲ್ ಏಷ್ಯಾದಿಂದ ಬಂದಿದೆ ಅಂತ ಒಂದು ನಂಬಿಕೆ ಇದೆ. ಇದು ಒಂದು ಕಾಶ್ಮೀರದ ಒಂದು ಟ್ರೆಡಿಷನಲ್ ಕಲ್ಚರ್ ಹೆರಿಟೇಜ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇದು ಬಹಳಷ್ಟು ಪ್ರೇಷಿಯಸ್ ಇದೆ ಮತ್ತು ಕಾಸ್ಟ್ಲಿ ಪ್ರಾಡಕ್ಟ್ ಇದೆ. ಇದನ್ನು ಆನ್ಸಿಯಂಟ್ ಸಂಸ್ಕೃತ ಲಿಟರೇಚರ್ ಅಲ್ಲಿ ಬಹುಕಮ್ ಅಂತ ಕರೀತಾರೆ. ಇದನ್ನು ಕಲ್ಟಿವೇಟ್ ಮತ್ತು ಹಾರ್ವೆಸ್ಟ್ ಮಾಡುವುದು ಜಮ್ಮು ಮತ್ತು ಕಾಶ್ಮೀರದ ಹೈಲ್ಯಾಂಡ್ ಅಲ್ಲಿ, ಅದು ಕರೇವಾ ಹೈಲ್ಯಾಂಡ್ ಅಲ್ಲಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಸ್ಯಾಫ್ರನ್ ಅಂತಂದ್ರೆ ಮಸಾಲೆಯಲ್ಲಿ ಯೂಸ್ ಮಾಡ್ತಾರೆ, ಆಸ್ ಎ ಮಸಾಲೆಯನ್ನು ಯೂಸ್ ಮಾಡ್ತಾರೆ, ಮತ್ತು ಮೆಡಿಕಲ್ ಪರ್ಪಸ್ ಸಹಿತ ಯೂಸ್ ಮಾಡ್ತಾರೆ, ಕಾಸ್ಮೆಟಿಕ್ ಅಲ್ಲಿ ಯೂಸ್ ಮಾಡ್ತಾರೆ, ಹೆಲ್ತ್ ಇಂಪ್ರೂವ್ ಮಾಡೋಕ್ಕೋಸ್ಕರನೂ ಯೂಸ್ ಮಾಡ್ತಾರೆ ಈ ಒಂದು ಸ್ಯಾಫ್ರಾನ್ ಅನ್ನ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂದ್ರೆ ಇರಾನ್ ಅವರು. ಇರಾನ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಯಾಫ್ರಾನ್. ಇಂಡಿಯಾ ನೆಕ್ಸ್ಟ್ ಇದೆ, ಅಂದ್ರೆ ದಟ್ ಇಸ್ ಕ್ಲೋಸ್ ಟು ದ ಕಾಂಪಿಟೇಟರ್. ಈ ಕಾಶ್ಮೀರ್ ಸ್ಯಾಫ್ರಾನ್ ಇದೆ, ಅದರಲ್ಲಿ 3 ಟೈಪ್ಸ್ ಇರ್ತವೆ. ಒಂದು ಲಚ್ಚಾ ಸ್ಯಾಫ್ರಾನ್, ಮ್ಯಾಂಗ್ರೋ ಸ್ಯಾಫ್ರಾನ್, ಇನ್ನೊಂದು ಗುಚ್ಚಿ ಸ್ಯಾಫ್ರಾನ್. ನೆಕ್ಸ್ಟ್ ಟಾಪಿಕ್ US CIRF 2020 ಆನ್ಯುವಲ್ ರಿಪೋರ್ಟ್ ಬಗ್ಗೆ ಇದೆ. US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಈ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ ರೀಸೆಂಟ್ ಆಗಿ. ರಿಲೀಸ್ ಮಾಡಿದವರು ವಾಷಿಂಗ್ಟನ್ ನ ಫೆಡರಲ್ ಗವರ್ಮೆಂಟ್ ಕಮಿಷನ್. ಇದು ಒಂದು ಅಡ್ವೈಸರಿ ಬಾಡಿ ಇದೆ. ಈ ಅಡ್ವೈಸರಿ ಬಾಡಿ ಈ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಡಿಯಾ ಬಗ್ಗೆ ಹೇಳಬೇಕಂದ್ರೆ ಇಂಡಿಯಾಗೆ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಲ್ಲಿ ಲೋವೆಸ್ಟ್ ರ್ಯಾಂಕಿಂಗ್ ಅನ್ನು ಕೊಟ್ಟಿದೆ. ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ಲೋವೆಸ್ಟ್ ರ್ಯಾಂಕಿಂಗ್ ನಮ್ಮ ಭಾರತ ದೇಶ ಈ ಒಂದು ಕಂಟ್ರೀಸ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಲ್ಲಿ ಪಡ್ಕೊಂಡಿದೆ ಅಂತೆ. ಇದು ಈ ಒಂದು ಲಿಸ್ಟ್ ಅಲ್ಲಿ, ಅಂದರೆ ಈ ಒಂದು ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಏನು ಲಿಸ್ಟ್ ಇದೆ ಆ ಕೆಟಗರಿಯಲ್ಲಿ ಚೀನಾ, ನಾರ್ತ್ ಕೊರಿಯಾ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಆಲ್ರೆಡಿ ಇದಾವೆ. ನಮಗೆ ಭಾರತ ದೇಶಕ್ಕೆ ಮೊದಲು ಲಾಸ್ಟ್ ಇಯರ್ ಟೈರ್ 2 ಕಂಟ್ರಿಯಲ್ಲಿ ಕ್ಯಾಟಗರೈಸ್ ಮಾಡಲಾಗಿತ್ತು. ಬಟ್ ಈ ವರ್ಷ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಲ್ಲಿ ಕ್ಯಾಟಗರಿ ಮಾಡಿ ಲೋವರ್ ರ್ಯಾಂಕಿಂಗ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಿದೆ ಅಂದ್ರೆ, ಒಂದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ 2019ರಲ್ಲಿ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅಂತು, ಪ್ರಪೋಸ್ಡ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಅಂತು, ಆಂಟಿ ಕನ್ವರ್ಷನ್ ಲಾಸ್ ಮತ್ತು ಜಮ್ಮು ಕಾಶ್ಮೀರಲ್ಲಿ 370 ಅಬ್ರೋಗೇಷನ್ ಮಾಡ್ತು, ಎಲಿಮಿನೇಟ್ ಮಾಡ್ತು. ಸೊ ಈ ಕಾರಣದಿಂದಾಗಿ ಇಂಡಿಯಾಗೆ ಈ ಆನ್ಯುವಲ್ ರಿಪೋರ್ಟ್ ಅಲ್ಲಿ US CIRF 2020 ಆನ್ಯುವಲ್ ರಿಪೋರ್ಟ್ ಅಲ್ಲಿ ಲೋವೆಸ್ಟ್ ರ್ಯಾಂಕ್ ಅನ್ನ ಸಿಕ್ಕಿದೆ. ಬಟ್ ನಮ್ಮ ಕೇಂದ್ರ ಸರ್ಕಾರ ಈ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿದೆ. ನೆಕ್ಸ್ಟ್ ಟಾಪಿಕ್ ಕಿಸಾನ್ ಸಭಾ ಆಪ್ ಬಗ್ಗೆ ಇದೆ. ಇದನ್ನು ಡೆವಲಪ್ ಮಾಡಿದವರು CSIR, ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇವರು ಇದನ್ನು ಡೆವಲಪ್ ಮಾಡಿದರೆ. ಇದು ನ್ಯೂ ದಿಲ್ಲಿಯಲ್ಲಿದೆ ಈ ಒಂದು ಇನ್ಸ್ಟಿಟ್ಯೂಟ್. ಈ ಆ್ಯಪ್ನ ಕೆಲಸ ಏನಂದರೆ, ರೈತರಿಗೆ ಡೈರೆಕ್ಟ್ ಆಗಿ ಸರಕು ಸಾಗಣೆ, ಫ್ರೇಟ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೋಸ್ಕರ ಇದು ಯೂಸ್ ಆಗುತ್ತೆ. ಅಂದರೆ ಈ ಒಂದು ಆ್ಯಪ್ ಮುಖಾಂತರ ಡೈರೆಕ್ಟ್ ಆಗಿ ಅವರು ಮಂಡೀಸ್ಗಳಿಗೆ ಅವರ ಉತ್ಪನ್ನಗಳನ್ನು ಕಳಿಸ್ಬೋದು. ಸೊ ಹಾಗಾಗಿ ಈ ಒಂದು ಕಿಸಾನ್ ಸಬ್ ಆ್ಯಪ್ ಅನ್ನು ಯೂಸ್ ಮಾಡಿದರೆ. ನೆಕ್ಸ್ಟ್ ಕೆಲವು ಲೈನರ್ಸ್ ಇದಾವೆ, ಒನ್ ಲೈನರ್ಸ್. ಮೊದಲನೇದು ಗೂಗಲ್ ಪೇ ಇಂಡಿಯಾ. ಇವರು ಫಾರ್ಮರ್ ಎಕ್ಸಿಸ್ ಬ್ಯಾಂಕ್ CEO ಶಿಖಾ ಶರ್ಮಾರನ್ನ ಡಿಜಿಟಲ್ ಪೇಮೆಂಟ್ ಆ್ಯಪ್ನ ಅಡ್ವೈಸರ್ ಆಗಿ ನೇಮಕ ಮಾಡಿದೆ. ನೆಕ್ಸ್ಟು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಇದು ಒಂದು ಲೋನ್ ಸ್ಕೀಮ್ ಅನ್ನು ಲಾಂಚ್ ಮಾಡಿದೆ. ಅದರ ಹೆಸರು ವಿಕಾಸ್ ಅಭಯ ಅಂತ. ನೆಕ್ಸ್ಟು ಇಂಡಿಯಾ 2021ರ ಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಹೋಸ್ಟಿಂಗ್ ರೈಟ್ಸ್ ಅನ್ನ ಕಳೆದುಕೊಂಡಿದೆ. ಇದಕ್ಕೆ ರೀಸನ್ ಏನಿದೆ ಅಂದರೆ, ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಏನಿದೆ ಅದಕ್ಕೆ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾದವರು ಹಣವನ್ನು ಪೇ ಮಾಡಿಲ್ಲ, ಹೋಸ್ಟ್ ಫೀಯನ್ನು ಪೇ ಮಾಡಿಲ್ಲ. ಹಾಗಾಗಿ ಇವಾಗ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ 2021ರ ಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಹೋಸ್ಟ್ ಮಾಡೋಕ್ಕೋಸ್ಕರ ಸೆರ್ಬಿಯಾದವರಿಗೆ ಕೊಟ್ಟಿದ್ದಾರೆ. ಅಂದರೆ ನಾವು ಕಳ್ಕೊಂಡಿದ್ದೀವಿ ಈ ಒಂದು ಹೋಸ್ಟಿಂಗ್ ಮಾಡೋದು. ಓಕೆ, ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನೀವು ಕೇಳಬಹುದು.